ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದರೂ ನನ್ನ ಅಂದ ಹಾಗೆ ವೇಸ್ಟ್ ಆಗುತ್ತಾ ಇದೆ, ನೀನಾದರೂ ಅದನ್ನು ಚೆನ್ನಾಗಿ ಅನುಭವಿಸಿಕೋ ಅಂತ ಹೇಳಿದಳು. ಪಕ್ಕದ ಮನೆಯ ಆಂಟಿ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ. ಹೆಸರು ಶ್ರೀಧರ್, ನಮ್ಮ ಮನೆಯ ಪಕ್ಕದ ಆಂಟಿ ಜೊತೆಗೆ ನಡೆದ ಕತೆಯನ್ನು ನಿಮ್ಮೊಡನೆ ಇವತ್ತು ಹಂಚಿಕೊಳ್ಳುತ್ತಿದ್ದೇನೆ. ನಮ್ಮ ಹಳ್ಳಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಕಾಲೇಜಿನಲ್ಲಿ ನಾನು ಓದುತ್ತಿದ್ದೇನೆ. ನಾನು ಬಸ್ಸಿನಲ್ಲಿ ಕಾಲೇಜಿಗೆ ಹೋಗುತ್ತೇನೆ. ಒಮ್ಮೊಮ್ಮೆ ಬೈಕ್ ತೆಗೆದುಕೊಂಡು ಹೋಗುತ್ತೇನೆ. ಬಸ್ಸಲ್ಲಿ ಹೋಗುವಾಗ ಒಳ್ಳೆಯ ಟೈಮ್ ಪಾಸ್ ಆಗುತ್ತದೆ. ನಮ್ಮ ಕಾಲೇಜಿನಲ್ಲಿ ತುಂಬಾ ಸುಂದರ ಹುಡುಗಿಯರಿದ್ದಾರೆ. ಆದರೆ ನನ್ನ ಕಣ್ಣು ಬಿದ್ದಿದ್ದು ನನ್ನ ಪಕ್ಕದ ಮನೆಯ ಆಂಟಿಯ ಮೇಲೆ. ಯಾಕೆಂದರೆ ಅವರು ಆ ಎಲ್ಲ ಹುಡುಗಿಯರಿಗಿಂತ ತುಂಬಾ ಸುಂದರವಾಗಿದ್ದಾರೆ. ಒಳ್ಳೆಯ ಶೇಪ್, ಸುಂದರ ನೋಟ. ಒಮ್ಮೆಯಾದರೂ ಆ ಆಂಟಿಯ ಜೊತೆ ಎಂಜಾಯ್ ಮಾಡಬೇಕು ಅಂತ ನಾನು ಅಂದುಕೊಂಡೆ. ಆದರೆ ಒಮ್ಮೆಯೂ ಅಂಥ ಅವಕಾಶ ಸಿಗಲಿಲ್ಲ. ಆ ಆಂಟಿಗೆ ಮಕ್ಕಳಿಲ್ಲ. ಆಂಟಿ ಆವಾಗ ನನಗೆ ಸಣ್ಣ ಸಣ್ಣ ಕೆಲಸಗಳಿಗೆ ಕರೆಯುತ್ತಲೇ ಇರುತ್ತಾಳೆ. ಅವಳ ವಯಸ್ಸು ಹೇಳಿಲ್ಲ ಅಲ್ವಾ? ಅವರಿಗೆ ಸುಮಾರು 30 ವರ್ಷ ಇರಬಹುದು. ತುಂಬಾ ತೆಳ್ಳಗಾಗಿ, ನೋಡಲು ಬಹಳ ಸುಂದರವಾಗಿ ಇದ್ದಾಳೆ. ಆಂಟಿಯ ಅಂದವೂ ಕೂಡ ತುಂಬಾ ದೊಡ್ಡದಾಗಿದೆ. ಹಾಗೆ ಹೇಳಬೇಕೆಂದರೆ ಎಲ್ಲವೂ ಪರ್ಫೆಕ್ಟ್ ಸೈಜ್ ಅಲ್ಲಿ ಇದೆ ಅವರ ಬಗ್ಗೆ. ಮುಂದೆ ನಿಮಗೆ ಗೊತ್ತಾಗುತ್ತದೆ. ತನ್ನ ಮನೆಯ ಹೊರಗಡೆ ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ಇಟ್ಟುಕೊಂಡು ಆ ಆಂಟಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ತುಂಬಾ ಸಮಯದಿಂದ ನಾನು ಆಂಟಿಯನ್ನು ಗಮನಿಸುತ್ತಿದ್ದೇನೆ. ಆ ಆಂಟಿಯನ್ನು ನೋಡುವ ಉದ್ದೇಶದಿಂದ ಆಗಾಗ ಅವರ ಅಂಗಡಿಗೆ ಹೋಗುವುದು, ಏನಾದರೂ ಒಂದು ಚಿಕ್ಕ ಸಾಮಾನನ್ನು ಖರೀದಿಸುವುದು ಮಾಡುತ್ತಿದ್ದೆ. ಹಾಗೆ ಆ ಸಾಮಾನನ್ನ ತೆಗೆದುಕೊಳ್ಳುವಾಗ ಆಂಟಿಯ ಕೈ ಟಚ್ ಮಾಡಿ ನಾನು ಇದರಿಂದ ಮಜಾ ತೆಗೆದುಕೊಳ್ಳುತ್ತಿದ್ದೆ. ಒಮ್ಮೆ ನಾನು ಆಂಟಿ ಅಂಗಡಿ ಹತ್ತಿರ ಹೋಗಿ ಕುಳಿತುಕೊಂಡೆ. ಆಂಟಿ ಅಂಗಡಿ ಓಪನ್ ಮಾಡಿಕೊಂಡು ಕುಳಿತಿದ್ದರು. ನಾನು ಅಲ್ಲಿಗೆ ಹೋದಾಗ, ಶ್ರೀಧರ್, ನಿನಗೆ ಫ್ಯಾನ್ ಚೇಂಜ್ ಮಾಡುವುದಕ್ಕೆ ಗೊತ್ತಿದೆಯಾ ಅಂತ ಕೇಳಿದರು. ಹೌದು, ನನಗೆ ಗೊತ್ತಿದೆ ಅಂತ ಹೇಳಿದೆ. ನೆನ್ನೆ ರಾತ್ರಿಯಿಂದ ನಮ್ಮ ಮನೆಯ ಫ್ಯಾನ್ ಕೆಲಸ ಮಾಡುತ್ತಿಲ್ಲ. ಮನೆಯಲ್ಲಿ ಬೇರೊಂದು ಹೊಸ ಫ್ಯಾನ್ ಇದೆ, ಆದರೆ ಅದನ್ನ ಬದಲಿಸಬೇಕು ಅಂತ ಹೇಳಿದರು. ಆಯ್ತು, ನಾನು ಚೇಂಜ್ ಮಾಡಿಕೊಡುತ್ತೇನೆ ಅಂತ ಹೇಳಿದೆ. ಸರಿ, ಹಾಗಿದ್ದರೆ ನಾನು ಸಾಯಂಕಾಲ ಅಂಗಡಿಯ ಕೆಲಸ ಮುಗಿದ ಮೇಲೆ ನಿನ್ನನ್ನ ಕರೆಯುತ್ತೇನೆ. ಆವಾಗ ಬಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದರು. ನಾನು ಆಯ್ತು ಅಂತ ನನ್ನ ಮನೆಗೆ ಹೋದೆ. ಸಂಜೆ ಆಂಟಿ ಅಂಗಡಿ ಕೆಲಸ ಮುಗಿದ ಮೇಲೆ ಜೋರಾಗಿ ಶ್ರೀಧರ್ ಅಂತ ಕರೆದರು. ಓ ಆಂಟಿ, ಬಂದೆ ಅಂತ ಅವರ ಮನೆಗೆ ಹೋದೆ. ಆಗ ಆಂಟಿ ನನಗೆ ಹೊಸ ಫ್ಯಾನ್ ಅನ್ನ ತೋರಿಸಿದರು. ನಾನು ಅದನ್ನ ಬಾಕ್ಸ್ ಇಂದ ಬಿಡಿಸಿ ಅದನ್ನ ಬೇಕಾದ ಹಾಗೆ ಚೇಂಜ್ ಮಾಡಿದೆ. ಅದನ್ನ ಫಿಕ್ಸ್ ಮಾಡುವ ಮೊದಲು ಹಳೆಯ ಫ್ಯಾನ್ ಅನ್ನ ತೆಗೆಯಬೇಕಾಗಿತ್ತು. ಅದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದೆ. ಆದರೆ ಆ ಫ್ಯಾನ್ ತುಂಬಾ ಎತ್ತರದಲ್ಲಿತ್ತು. ಹಾಗಾಗಿ ತೆಗೆಯುವುದು ಸ್ವಲ್ಪ ಕಷ್ಟವಾಗಿತ್ತು. ಅದಕ್ಕಾಗಿ ಆಂಟಿಯ ಹತ್ತಿರ ಒಂದು ಚೇರ್ ತೆಗೆದುಕೊಂಡು ಬರಲು ಹೇಳಿದೆ. ಆ ಕೂಡ ಹೋಗಿ ಆಂಟಿ ಒಂದು ಚೇರನ್ನ ತೆಗೆದುಕೊಂಡು ಬಂದರು. ನನಗೆ ಆ ಚೇರನ್ನ ಕೊಟ್ಟು ಕೂಡಲೇ ಅವರು ತನ್ನ ಕೆಲಸಕ್ಕೆ ಹೋದರು. ನಾನು ಆ ಚೇರನ್ನ ಹತ್ತಿ ನಿಂತುಕೊಂಡು ಫ್ಯಾನ್ ತೆಗೆಯುವ ಪ್ರಯತ್ನ ಮಾಡುತ್ತಿದ್ದೆ. ಫ್ಯಾನಿನ ರೆಕ್ಕೆಗಳು ತುಂಬಾ ದೊಡ್ಡದಾಗಿದ್ದವು. ನಾನು ಫ್ಯಾನ್ ಅನ್ನ ಬಿಡಿಸುವಾಗ ಅದರ ಒಂದು ರೆಕ್ಕೆ ಪಕ್ಕದಲ್ಲಿರುವ ಒಂದು ಬಲ್ಬಿಗೆ ತಾಗಿ ಹೋಯಿತು. ಬಲ್ಬ್ ಒಡೆದು ಕೆಳಗೆ ಬಿದ್ದಿತ್ತು. ನಾನು ಒಮ್ಮೆಲೆ ಆಂಟಿ, ಇಲ್ಲಿ ಬನ್ನಿ ಅಂತ ಜೋರಾಗಿ ಕೂಗಿದೆ. ಕೂಡಲೇ ಆಂಟಿ ಒಂದು ಪೊರಕೆಯನ್ನು ತೆಗೆದುಕೊಂಡು ಬಂದು ಕ್ಲೀನ್ ಮಾಡಿ, ಜಾಗೃತಿ ಶ್ರೀಧರ್ ಅಂತ ಹೇಳಿದರು. ಎಲ್ಲಿಯವರೆಗೂ ಬಂತು ನಿನ್ನ ಫ್ಯಾನ್ ತೆಗೆಯುವ ಕೆಲಸ ಅಂತ ಕೇಳಿದರು. ಇನ್ನೇನು ಆಯ್ತು, ಹಳೆಯ ಫ್ಯಾನ್ ಅನ್ನು ತೆಗೆದು ಹಾಕಿದ್ದೇನೆ. ಹೊಸ ಫ್ಯಾನ್ ಫಿಕ್ಸ್ ಮಾಡಬೇಕಷ್ಟೇ ಅಷ್ಟೇ ಅಂತ ಹೇಳಿದೆ. ಸರಿ, ಹೇಗಿದ್ದರೂ ಇಲ್ಲಿ ಲೈಟ್ ಇಲ್ಲ. ಈಗ ಈ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ. ನಾಳೆ ಬೆಳಗ್ಗೆ ಬೇಗನೆ ಬಂದು ಅದನ್ನ ಫಿಕ್ಸ್ ಮಾಡಿದರೆ ಆಯ್ತು ಅಂತ ಹೇಳಿದರು. ಇಲ್ಲ ಆಂಟಿ, ಇದನ್ನ ಹೀಗೆ ಬಿಟ್ಟರೆ ಇವತ್ತು ರಾತ್ರಿ ಹೇಗೆ ಮಲಗಿಕೊಳ್ಳುತ್ತೀರಾ? ಸೊಳ್ಳೆಗಳು ಕಚ್ಚಿ ತುಂಬಾ ತೊಂದರೆ ಕೊಡಬಹುದು. ಇನ್ನೇನು ಸ್ವಲ್ಪ ಹೊತ್ತಲ್ವಾ, ನಾನು ಫಿಟ್ ಮಾಡಿ ಕೊಡುತ್ತೇನೆ ಅಂತ ಹೇಳಿದೆ. ಸರಿ ಅಂತ ಅವರು
ಅವರ ಮೊಬೈಲ್ನ ಟಾರ್ಚ್ ಆನ್ ಮಾಡಿ ನನಗೆ ಫ್ಯಾನ್ ಫಿಟ್ ಮಾಡಲು ಸಹಾಯ ಮಾಡುತ್ತಿದ್ದರು. ಹಾಗೆ ಫಿಟ್ ಮಾಡುವಾಗ ನಾನು ಮೇಲಿನಿಂದ ಕೆಳಕ್ಕೆ ನೋಡುತ್ತಿದ್ದೆ. ಆಗ ಆಂಟಿಯ ಸೌಂದರ್ಯ ತುಂಬಾ ಚೆನ್ನಾಗಿ ಕಾಣಿಸುತ್ತಿತ್ತು. ನಾನು ಹಾಗೆ ಅದನ್ನೇ ನೋಡುತ್ತಾ ಇದ್ದೆ. ಹಾಗೆ ಆಂಟಿಯ ಸೌಂದರ್ಯವನ್ನು ನೋಡುತ್ತಾ ಕೆಲಸ ಮಾಡುತ್ತಿದ್ದರಿಂದ ನನಗೆ ಬಹಳ ಸುಲಭವಾಗಿ ಕೆಲಸ ಮುಗಿಸುವುದಕ್ಕೆ ಆಯಿತು. ಹಾಗೆ ಒಮ್ಮೆ ಕೆಳಕ್ಕೆ ನೋಡುವಾಗ ಅವರು ನನ್ನನ್ನು ನೋಡಿ, ಏನು ಶ್ರೀಧರ್ ಆಯ್ತಾ ಕೆಲಸ ಅಂತ ಕೇಳಿದರು. ಆಯ್ತು, ಇನ್ನೇನೋ ಇನ್ನೊಂದು ಬೋಲ್ಟ್ ಹಾಕುವುದು ಬಾಕಿ ಇದೆ ಅಂತ ಹೇಳಿದೆ. ನಾನು ಫ್ಯಾನ್ ಫಿಕ್ಸ್ ಮಾಡಿ ಆದಮೇಲೆ ಆಂಟಿ ಸ್ವಲ್ಪ ಫ್ಯಾನ್ ಸ್ವಿಚ್ ಆನ್ ಮಾಡಿ ಅಂತ ಕೇಳಿದೆ. ಅವರು ಆಯ್ತು ಅನ್ನುತ್ತಾ ಸ್ವಿಚ್ ಆನ್ ಮಾಡೋಕೆ ಹೋದರು. ಹಾಗೆ ಹೋಗುವಾಗ ಕೆಳಗಡೆ ಬಿದ್ದ ಬಲ್ಬ್ ಚೂರೊಂದು ಅವರ ಕಾಲಿಗೆ ಚುಚ್ಚಿಕೊಂಡಿತ್ತು. ಅವರು ಜೋರಾಗಿ ಕಿರುಚಿದರು. ಏನಾಯ್ತು ಆಂಟಿ ಅಂತ ನಾನು ಅವರ ಹತ್ತಿರ ಹೋದೆ. ಅವರು ಕೆಳಗೆ ಬಿದ್ದುಕೊಂಡಿದ್ದರು. ನಾನು ಹೋಗಿ ಅವರನ್ನು ಎತ್ತಿ ಹಿಡಿದೆ. ಏನಾಯಿತು ಅಂತ ಕೇಳಿದೆ. ಬಲ್ಬಿನ ಚೂರೊಂದು ಕಾಲಿಗೆ ಚುಚ್ಚಿಕೊಂಡಿದೆ, ನೀನು ಜಾಗೃತಿ ಅಂತ ಹೇಳಿದರು. ನಾನು ಅವರನ್ನು ಹಿಡಿದುಕೊಂಡು ಹಾಗೆ ಪಕ್ಕದ ಹಾಲಿಗೆ ಕರೆದುಕೊಂಡು ಹೋದೆ. ನಾನು ಅವರನ್ನು ಚೇರ್ ಮೇಲೆ ಕೂರಿಸಿ ಹಾಗೆ ಅವರ ಕೆಳಗೆ ಕುಳಿತುಕೊಂಡು ಅವರ ಕಾಲಿಗೆ ಚುಚ್ಚಿಕೊಂಡಿರುವ ಬಲ್ಬ್ ಚೂರನ್ನ ನಿಧಾನಕ್ಕೆ ತೆಗೆದೆ. ಹಾಗೆ ತೆಗೆಯುವಾಗ ನೈಟಿಯ ಪಕ್ಕದಲ್ಲಿ ಅವರ ಸೌಂದರ್ಯ ಚೆನ್ನಾಗಿ ಕಾಣಿಸುತ್ತಿತ್ತು. ಅದನ್ನು ನೋಡುತ್ತಾ ನಾನು ಶಾಕ್ ಆದೆ. ಇನ್ನೊಮ್ಮೆ ಆಂಟಿ ತನ್ನ ಕಾಲನ್ನು ನೋಡಿಕೊಳ್ಳಲು ಒಮ್ಮೆ ಬಗ್ಗಿದಳು. ಅದರಿಂದ ಅವಳ ಸೌಂದರ್ಯ ಇನ್ನಷ್ಟು ನನ್ನ ಕಣ್ಣಿಗೆ ಬಿತ್ತು. ಇದರಿಂದ ನನ್ನ ಮನಸ್ಸಿನಲ್ಲಿ ಕೋರಿಕೆ ವಿಪರೀತವಾಗಿ ಜಾಸ್ತಿಯಾಯಿತು. ಹೇಗಾದರೂ ಮಾಡಿ ಆಂಟಿಯನ್ನು ಕೇಳಬೇಕು, ಆ ವಿಷಯಕ್ಕೆ ಒಪ್ಪಿಸಿಕೊಳ್ಳಬೇಕು ಅಂತ ಅನ್ನಿಸಿತು. ಹಾಗಾಗಿ ಆಂಟಿಯ ಕಾಲಿನಲ್ಲಿರುವ ಬಲ್ಬಿನ ಚೂರನ್ನು ತೆಗೆದ ಮೇಲೆ ಆಂಟಿಯನ್ನು ಕೇಳಿದೆ, ನೋವು ಕಡಿಮೆಯಾಗಿದೆಯಾ ಅಂತ. ಹೌದು, ಸ್ವಲ್ಪ ಕಡಿಮೆಯಾಗಿದೆ ಶ್ರೀಧರ್ ಅಂದಳು. ನಾನು ಅವಳ ಅಂದವನ್ನು ಹಾಗೆ ನೋಡುತ್ತಾ ಕುಳಿತೆ. ನಾನು ಮೈಮರೆತು ಅವರ ಸೌಂದರ್ಯವನ್ನೇ ನೋಡುತ್ತಾ ಇದ್ದೆ. ಆಗ ಆಂಟಿ, ಏನು ಶ್ರೀಧರ್, ನಾನು ನೋವಿನಿಂದ ಕುಳಿತಿರುವಾಗ ನೀನು ಎಲ್ಲವನ್ನೂ ಕದ್ದು ನೋಡಿಬಿಟ್ಟೆಯ? ನೋವಿನಲ್ಲಿ ನಾನು ನಿನ್ನನ್ನು ಸರಿಯಾಗಿ ಗಮನಿಸಲೇ ಇಲ್ಲ ಅಂತ ಹೇಳಿದರು. ಹೌದು ಆಂಟಿ, ಎಲ್ಲವನ್ನೂ ನೋಡಿಬಿಟ್ಟೆ ಅಂತ ಸ್ವಲ್ಪ ನಾಚಿಕೊಂಡು ಹೇಳಿದೆ. ಹೌದಾ, ಮತ್ತೆ ಯಾಕೆ ಶಾಕ್ ಆಗಿದ್ದೀಯಾ ಅಂತ ಕೇಳಿದಳು. ನೀವು ಇಷ್ಟು ಸುಂದರವಾಗಿದ್ದರೆ ನಾನು ಸುಮ್ಮನೆ ನೋಡ್ತಾ ಹೇಗೆ ಇರಲಿ? ನೀವು ಒಂದು ಸಲ ಅವಕಾಶ ಕೊಟ್ಟರೆ ನಾನು ನಿನ್ನ ಸೌಂದರ್ಯವನ್ನೆಲ್ಲ ಚೆನ್ನಾಗಿ ನೋಡಿ ಅನುಭವಿಸುತ್ತೇನೆ ಅಂದೆ. ನೀನು ನನಗೆ ಇಷ್ಟೊಂದು ಸಹಾಯ ಮಾಡಿದ್ದೀಯಾ, ನಿನಗೆ ನಾನು ಇಷ್ಟು ಕೂಡ ಮಾಡದೆ ಇರ್ತೀನಾ ಅಂತ ನಗುತ್ತಾ ಹೇಳಿದಳು. ಹೇಗಿದ್ದರೂ ನನ್ನ ಅಂದ ಹಾಗೆ ವೇಸ್ಟ್ ಆಗುತ್ತಾ ಇದೆ, ನೀನಾದರೂ ಅದನ್ನ ಚೆನ್ನಾಗಿ ಅನುಭವಿಸಿಕೋ ಅಂತ ಹೇಳಿದಳು. ಆಂಟಿ ಹಾಗೆ ಹೇಳಿದಾಗ ನಾನು ಅತ್ಯಂತ ಸಂತೋಷವಾಗಿ ಅವಳನ್ನು ಎತ್ತಿಕೊಂಡು ಬೆಡ್ರೂಮ್ಗೆ ಕರೆದುಕೊಂಡು ಹೋದೆ. ಹಾಗೆ ಬಾಗಿಲನ್ನು ಕ್ಲೋಸ್ ಮಾಡಿದೆ. ಆಗ ಆಂಟಿ ಒಂದೊಂದಾಗಿ ಅವಳ ಅಂದವನ್ನ ನನಗೆ ತೋರಿಸತೊಡಗಿದಳು. ನಾನು ಕೂಡ ಸಂತೋಷದಿಂದ ಅದನ್ನ ನೋಡುತ್ತಾ ಅನುಭವಿಸುತ್ತಿದ್ದೆ. ಅವಳನ್ನು ಅಷ್ಟು ಹತ್ತಿರದಿಂದ ನೋಡುತ್ತಿರುವಾಗ ನನಗೆ ಹುಚ್ಚೆದ್ದು ಹೋಯಿತು. ಅದೆಷ್ಟು ದಿನಗಳ ಆಸೆ ಇವತ್ತು ತೀರುತ್ತಾ ಇದೆ ಅಂತ ಹೇಳಿದೆ. ಅದಕ್ಕೆ ಆಂಟಿ, ಹೌದಾ, ಹಾಗಿದ್ರೆ ತುಂಬಾ ಲೇಟ್ ಮಾಡಿದ್ದೀಯಾ ಅಂತ ಹೇಳಿದಳು. ಹಾಗೆ ಅವಳ ಪರ್ಮಿಷನ್ ಸಿಕ್ತು ಅಂತ ನಾನು ನನ್ನ ಕೆಲಸವನ್ನ ಆರಂಭಿಸಿದೆ. ನನಗೆ ತಿಳಿದಿರುವ ಎಲ್ಲಾ ಆಸನಗಳನ್ನ ಉಪಯೋಗಿಸಿದೆ. ಅವಳು ಕೂಡ ನನ್ನ ಹಾಗೆ ತುಂಬಾ ಎಂಜಾಯ್ ಮಾಡಿದಳು. ಅದೆಷ್ಟು ದಿನಗಳಿಂದ ಯಾರೂ ಇದನ್ನು ಮುಟ್ಟಿರಲಿಲ್ಲ, ನೀನೇ ಎಂಜಾಯ್ ಮಾಡಿಕೋ ಅಂತ ಖುಷಿ ಪಡುತ್ತಾ ಹೇಳುತ್ತಿದ್ದಳು. ಸುಮಾರು 3 ಗಂಟೆಯ ತನಕ ನಾವು ಎಂಜಾಯ್ ಮಾಡುತ್ತಿದ್ದೆವು. ಆ ಸಮಯದಲ್ಲಿ ಒಮ್ಮೆ ಆಂಟಿಯ ಕಣ್ಣಿನಲ್ಲಿ ಸ್ವಲ್ಪ ನೀರಿನ ಹನಿಗಳನ್ನು ನೋಡಿದೆ. ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿದೆ. ಅದಾದ ನಂತರ ಆಂಟಿ ಅಗತ್ಯವಿದ್ದಾಗಲೆಲ್ಲ ನನ್ನನ್ನು ಕರೆಯುತ್ತಿದ್ದರು. ಹಾಗೆ ನನಗೆ ಇಷ್ಟ ಬಂದಾಗೆಲ್ಲ ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ. ಆಂಟಿ ನನಗೆ ಒಂದು ವರದ ರೀತಿಯಲ್ಲಿ ಸಿಕ್ಕಿದಳು. ಆದರೆ ಈ ವರ ಎಷ್ಟು ದಿನ ಇರುತ್ತದೆಯೋ ನೋಡಬೇಕು. ನನಗೆ ಮದುವೆ ಆದರೂ ಕೂಡ ಈ ಆಂಟಿಯನ್ನು ಮಾತ್ರ ಮರೆಯುವ ಹಾಗಿಲ್ಲ. ನನ್ನ ಜೊತೆಗೆ ಅಷ್ಟು ಕ್ಲೋಸ್ ಆಗಿ ಬಿಟ್ಟಿದ್ದಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಕತೆ ಇಷ್ಟವಾಗಿದ್ರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.